ಒಂದು ರೋಡಲ್ಲಿ ಒಂದೊಂದು ಅಂಗಡಿ ಹಾಕೋತಾರೆ, ಅಂಗಡಿ ಕಾಡಲಿ ಅಂದರೆ ನೀವು ಹಾಕಿರೋ ಮರನೆಲ್ಲ ಸರ್ವನಾಶ ಮಾಡ್ತಾಯಿದ್ದಾರೆ. ನೀವು ಒಂದು ಸಸಿ ಬೆಳೆಸೋಕ್ಕೆ ನೀವು ಎಷ್ಟು ಸಾವಿರ ಗಾರ್ಡ್ ಬೇಕು, ಎಷ್ಟು ಸಾವಿರ ವಾಚರ್ ಬೇಕು, ಎಷ್ಟು ಸಾವಿರ DF ACF ಎಲ್ಲ ಬೇಕಾಗಿದೆ, ಎಷ್ಟೊಂದು ಸಂಬಳ ಕೊಡ್ತಾಯಿದ್ದಾರೆ ನಿಮಗೆ. ಒಬ್ಬರಾದ್ರೂ ಸರಿ ಇದ್ರ ಬಗ್ಗೆ ನೀವು ಕ್ರಮ ತಗೊಂಡಿದ್ದೀರಾ? ನೀವು ಎಲ್ಲ ಇರ್ಬೋದು. ನಾನು ಹೇಳೋದು ಇದೇ ಶ್ರೀರಾಮಗುಡ್ಡ ಇರ್ಬೋದು, ನಮ್ಮ ಮೂಳೆವಾಡ ಫಾರೆಸ್ಟ್ ಇರ್ಬೋದು, ಬಂಡೀಪುರ ಫಾರೆಸ್ಟ್ ಇರ್ಬೋದು, ನೋಡಲಿಕ್ಕೆ ಒಂದು ಅಂದದ ವನ, ಚಂದದ ವನ ಇದು. ಇದನ್ನ ನೀವು ಈಗ ಸಂಬಳ ತೊಗೊಂಡು ನೀವು ಎಲ್ಲರೂ ಕಾರ್ ತೊಗೊಂಡು ಚಂದ್ರಗಡು ಜೀಪ್ ಕೊಟ್ಟು ನಿಮ್ಗೆ ಕೋಟ್ರಾಸ್ ಕೊಟ್ಟು ನಿಮ್ಮ ಸಂಬಳ ಕೊಟ್ಟಿರೋದು ಏನಕ್ಕೆ? ಇದನ್ನು ಕಾಪಾಡಿ ಅಂತೇಳಿ ಎಲ್ಲ ಬಂದು ಯಾರು ಒಂದು ಹೋಟ್ಲ್ ಇಟ್ಕೊಂಡು ಹೋಟ್ಲ್ ಕಾಣಲ್ಲ, ನಮ್ಮ ಕ್ಯಾಂಟೀನ್ ಕಾಣಲ್ಲ ಅಂತೇಳಿ ಅದನ್ನೆಲ್ಲ ತರದು ಬೆಳೆದು ಕೂಡ ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಲ್ಲ, ನೀವು ಇದು ಪಾರ್ಟಿ ಡಿಪಾರ್ಟ್ಮೆಂಟ್ ಸಂಬಂಧ ಅಧಿಕಾರಿಗಳ ಅಥವಾ ಇನ್ನೇನಾದ್ರು ಯಾವ ಅಧಿಕಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ತಿಳಿದವರಾದರೆ. ಈಗ ಕೂಡಲೇ ಎಲ್ಲ ಕಡೆ ಹಿಂಗೆ ಮಾಡ್ತಿದ್ದಾರೆ. ಒಂದೊಂದು ಅಂಗಡಿ ಒಂದು ಕಡೆ ಇಡ್ತಿದ್ದಾರೆ, ಅಕ್ಕಪಕ್ಕ ಮರ ತರಿತಿದ್ದಾರೆ, ಪ್ರತಿಯೊಂದು ಮಾಡ್ತಾರೆ. ಈಗ ಸುಂದರವಾದ ಗುಂಡ್ಲಪೇಟೆನ ಎಕ್ಕುಡಿಸಿದ್ದಾರೆ. ಎಲ್ಲ ಕಡೆ ತಾಲೂಕವ್ರು ಬಂದುಬಿಟ್ಟು ಏನೇನೋ ನುಗ್ಬಿಟ್ಟು ಅಲ್ಗಡ್ತಾನೆ ಇದೆ. ಈಗ ಕೂಡಲೇ ಈಗ ನೆನ್ನು ಮೊನ್ನೆ ಇದು ಅದರಲ್ಲಿ ಬಂದು ನಮ್ಮ ಮೈಸೂರು ಹೆದ್ದಾರಿನಲ್ಲಿ ಇವು ಕ್ಯಾಂಟೀನವ್ರು ತರದ್ರೋ, ಲೈಟ್ ಆಫೀಸರ್ ತರದ್ರೋ, ಇನ್ನೊಬ್ರು ನಮ್ಗೆ ಅದು ಬೇಕಾಗಿರಲ್ಲ. ಒಬ್ಬರು ಅವ್ರ ಜೀವನಕ್ಕೆ ಬಂದವರು ಇನ್ನೊಬ್ರು ತಲೆ ಹೊಡಿಯೋಂಥ ಅವಕಾಶ ಬೇಡ. ಹೇಳಿದ ಮರ ತರದ್ರಲ್ಲ, ನೀವೇನು ಡ್ಯೂಟಿ ಮಾಡೇ ಇಲ್ವಾ? ಏನು ಮಾಡಿದ್ರಿ? ಹಬ್ಬದ ಟೈಮಲ್ಲಿ ತರದ್ರಂತಲ್ಲ ಅದು ಸೊಸಿ ಸಾಕ್ಬೇಕಾದ್ರೆ ಎಷ್ಟು ವರ್ಷ ಈಗ? ನೀವು 10 ವರ್ಷದಿಂದ ಸೊಸೆಗಳು ಎದ್ದು ಪಾಪ ಇವಾಗ ಕಣ್ಣು ಬಿಡ್ತಾ ಇದ್ದಾವೆ, ಹೂ ಬಿಡ್ತಾ ಇದ್ದಾವೆ, ಕಾಯಿ ಬಿಡ್ತಾ ಇದ್ದಾವೆ. ಅದನ್ನು ಇವತ್ತು ತರದು ಹೋಮಗೊಂಡ ಮಾಡಿದಾರಲ್ಲ. ನಿಮ್ಮ ಜೀಪ್ ತಗೊಂಡು ನೀನು ಎತ್ತಿ ಮಕ್ಕಳು ಕರ್ಕೊಂಡು ಎಲ್ಲ ನೀವು ಸುತ್ತಕ್ಕೆ ಹೋಗ್ತೀರೋ, ಟೌನ್ ಸುತ್ತಕ್ಕೆ ಹೋಗ್ತಿರೋ, ಜೀಪ್ ತಗೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹಾಕಿ ಬಟ್ಟೆ ಹಾಕ್ಕೊಂಡು ಕಾರ್ ಸುತ್ತಕ್ಕೆ